ಇದೇ ಆಗಸ್ಟ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕಿರು ಸಿನಿಮೋತ್ಸವ ಪೂರ್ವಭಾವಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಆಗಸ್ಟ್ 14ರಿಂದ 3 ದಿನಗಳ ಕಾಲ ನಡೆಯಲಿರುವ ಕಿರು ಸಿನಿಮೋತ್ಸವದ ರೂಪುರೇಷೆ ಕುರಿತು ನಿರ್ಮಾಪಕರು, ಬರಹಗಾರರು, ನಿರ್ದೇಶಕರು ಸಮಾಲೋಚನೆ ನಡೆಸಿದರು. ದೂರದರ್ಶನದೊಂದಿಗೆ ಸಂಭಾಷಣೆಕಾರ ಅಭಿಷೇಕ್, ಕಲಾವಿದರು, ಬರಹಗಾರರು, ನಿರ್ದೇಶಕರು ಕಿರುಚಿತ್ರಗಳ ಮೂಲಕ ಅನುಭವ ಪಡೆದು ದೊಡ್ಡ ಚಿತ್ರಗಳ ನಿರ್ಮಾಣಕ್ಕೆ ಮುಂದಾಗುತ್ತಾರೆ. ಯುವ ಚಿತ್ರ ನಿರ್ಮಾಪಕರ ಪ್ರತಿಭೆ ಅನಾವರಣಕ್ಕೆ ಕಿರು ಸಿನಿಮೋತ್ಸವ ಅತ್ಯುತ್ತಮ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. ಸಮಾರೋಪದಲ್ಲಿ ನಾವೆಲ್ಲ ಸೇರಿ ಈ ವರ್ಷ ಏನೇನು ಮಾಡಬಹುದು, ಯಾವ ರೀತಿಯಾದ ಒಂದು ಬೇರೆ ಬೇರೆ ಕಿರುಚಿತ್ರಗಳು ಬರುತ್ತವೆ, ಯಾವ ರೀತಿಯಾದ ಫೆಸ್ಟಿವಲ್ಗಳು, ಈ ವರ್ಷದ ಫೆಸ್ಟಿವಲ್ ಉದ್ದೇಶವೇನು, ಅದರದ್ದು ಥೀಮ್ ಏನಿರುತ್ತೆ, ಹೇಗಿರುತ್ತೆ, ಆ ಒಂದು ರೂಪರೇಷೆಗಳನ್ನ ನಾವೆಲ್ಲ ಹಂಚ್ಕೊಂಡಿದ್ದೀವಿ. ಚಿತ್ರೋತ್ಸವದ ನಿರ್ದೇಶಕ ಆನಂದ್ ವರದರಾಜು 15 ವರ್ಷಗಳಿಂದ ಕಿರು ಸಿನಿಮೋತ್ಸವ ನಡೆಸುತ್ತಿದ್ದು, ಮೊದಲ ವರ್ಷ 30 ಸಿನಿಮಾ ಪ್ರದರ್ಶನ ಕಂಡಿದ್ದ ಈ ಉತ್ಸವ ಈ ಬಾರಿ 3000 ಕಿರುಚಿತ್ರಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು. ನೀವಿದ್ರೇನೆ ನಾವು ಈ ಫೆಸ್ಟಿವಲ್ ನಡೆಸೋಕ್ಕಾಗೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಫೆಸ್ಟಿವಲ್ ವೆಬ್ಸೈಟ್ ಬಂದು BISFF.in